ಮುಡಾ ದಾಖಲೆಗಳ ವೈಟ್ನರ್ ಆರೋಪವನ್ನ ಮೊದಲ ಬಾರಿಗೆ ಸಿಎಂ ತಳ್ಳಿ ಹಾಕಿದ್ದಾರೆ. ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ನೋಡಿ ಅಂತ ಹೇಳಿ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ವೈಟ್ನರ್ ರಹಸ್ಯವನ್ನ ಕೂಡ ಟಾರ್ಚ್ ಹಾಕಿ ಬಿಚ್ಚಿಟ್ಟಿದ್ದಾರೆ. ಮೂಡಾ ಹಗರಣ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಪ್ರಕರಣ. ಶುದ್ಧ ಹಸ್ತ ಎಂದೆನಿಸಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಅವರನ್ನ ಅನುಮಾನದಿಂದ ನೋಡುವಂತೆ ಮಾಡಿದ ಪ್ರಕರಣ. ವಿಪಕ್ಷಗಳು ಅಬ್ಬರಿಸಿ ಬೊಬ್ಬಿರಿದ್ರು, ಸಿಎಂ ಸಿದ್ದರಾಮಯ್ಯ ಮಾತ್ರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕಾನೂನು ಪ್ರಕಾರವೇ ಸೈಟ್ ಪಡೆದಿದ್ದು ಅಂತ ಎದೆ ಉಬ್ಬಿಸಿರುವ ಸಿದ್ದರಾಮಯ್ಯ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ರು. ಮೂಡಾ ಹಗರಣ, ವೈಟ್ನರ್ ಆರೋಪಕ್ಕೆ ಸಿಎಂ ತಿರುಗೇಟು. ಮೂಡಾ ಹಗರಣದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಒಂದರ ಮೇಲೆ ಒಂದರಂತೆ ಆರೋಪಗಳ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿದ್ದಾರೆ. ಆದ್ರೆ ಯಾರೇನೇ ಹೇಳಿದ್ರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿರುವ ಸಿದ್ದರಾಮಯ್ಯ ಇದೀಗ ಬಿಜೆಪಿಗರ ವೈಟ್ನರ್ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ ಎಂದ ಸಿಎಂ ಸಿದ್ದು. ವೈಟ್ನರ್ ಹಾಕಿ ದಾಖಲೆಗಳ ತಿರುಚಿದ್ದಾರೆ ಅನ್ನುವ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಕುಟುಂಬದ ಜಮೀನಿಗೆ ಬದಲಿ ಭೂಮಿ ನೀಡುವ ಹಾಗೆ ನನ್ನ ಪತ್ನಿ ಸಲ್ಲಿಸಿದ್ದ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನ ಮಹಾನ್ ಅಪರಾಧ ಅನ್ನೋ ಹಾಗೆ ಗಂಟಲು ಹರಿದುಕೊಂಡ ಬಿಜೆಪಿ ಜೆಡಿಎಸ್ ನಾಯಕರೇ, ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಅನ್ನೋದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಸರಿಯಾಗಿ ಕಣ್ಬಿಟ್ಟು ನೋಡಿ ಅಂತ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸೈಟ್ ಕುರಿತ ದಾಖಲೆ ಕೊಟ್ಟಿದ್ದೆ ಕಾಂಗ್ರೆಸ್. ಕೈ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ಜೋಶಿ. ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಮತ್ತು ಮೂಡಾ ಹಗರಣ ತಲೆನೋವಾಗಿ ಪರಿಣಮಿಸಿದೆ. ಈ ಹೊತ್ತಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೂಡಾ ಹಾಗೂ ವಾಲ್ಮೀಕಿ ಹಗರಣದ ದಾಖಲೆ ಕೊಟ್ಟಿದ್ದೆ ಕಾಂಗ್ರೆಸ್ ಅಂತ ಜೋಶಿ ಹೇಳಿದ್ರು. ಗೊತ್ತೈತಿ, ಅವರ ಪಾರ್ಟಿಗಳಿಗೂ ಐತೆ ಅದು. ಅದಕ್ಕೆ ಅಲ್ಲಿ ಹೋಗಿ ಒಂದ್ ಸರ್ತೆ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಬರ್ತಾರ, ಒಂದ್ ಸರ್ತೆ ಖರ್ಗೆ ಸಾಹೇಬ್ರಿಗೂ ಎಕ್ಸ್ಪ್ಲೇನ್ ಮಾಡಿ ಬರ್ತಾರ. ಒಂದ್ ಡಾಕ್ಯುಮೆಂಟ್ ಏನ್ ರಿಲೀಸ್ ಆಗ್ಯಾವಲ್ಲ, ಮೂಡಾದಿರ್ಬೋದು, ವಾಲ್ಮೀಕಿ ಇರ್ಬೋದು, ಯಾರು ಮಾಡ್ಯಾರ? ನಮ್ ಕಡೆ ಏನ್ ಸಿಕ್ಕಿಲ್ರಿ, ಕಾಂಗ್ರೆಸ್ ದವರು ತಂದು ಕೊಟ್ರಿ ಇವನ್ನೆಲ್ಲ. ಕೇಂದ್ರ ಸಚಿವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇದಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿ ಹೊಸ ಸಿಎಂ ಬರ್ತಾರೆ ಅಂತ ಮತ್ತೊಮ್ಮೆ ಜೋಶಿ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಯಾಕಂದ್ರೆ ಇವ್ರು ಹೋಗ್ತಾರಲ್ಲ, ಅದು ಕಾಂಗ್ರೆಸ್ ಪಾರ್ಟಿಯವ್ರು ಬರ್ತಾರ ಅಂತ ಹೇಳಿ. ಬರೀ ಮೂಡ ಅಲ್ಲ, ವಾಲ್ಮೀಕಿ ಹಗರಣದಿದೆ 89 ಕೋಟಿ ರೂಪಾಯಿ ಅಷ್ಟ ತಿಂದೀವಿ ನಾವು ಅಂತ ಹೇಳ್ಯಾರ ಅವರು. ನಾ ಹಿಂದೂ ಹೇಳಿದ್ದೆ, ಇಷ್ಟು ತಿಂದ್ರು ಅದ, ಇಷ್ಟು ತಿಂದ್ರು ಅದ ಅಂತ ಹೇಳಿದ್ದೆ ನಾನು. ಒಟ್ಟಾರೆ ಮೂಡಾ ಪ್ರಕರಣ ಸಿದ್ದರಾಮಯ್ಯ ಅವರ ಸಿಎಂ ಸೀಟು ಅಲುಗಾಡಿಸುವಷ್ಟು ಬೆಳೆದು ನಿಂತಿದೆ. ಆದ್ರೆ ಇಡೀ ಹಸ್ತಪಡೆಯೇ ಸಿಎಂ ಬೆನ್ನಿಗೆ ನಿಂತಿದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್ ಜೊತೆ ಪ್ರಕಾಶ್ ನಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.